ಹಗಲು ರಾತ್ರಿ ಎಳ್ಳಾಟದ ತಪ್ಪ ಹೋಗ್ತು. ಶರಬತ್ ಕುಡಿದ್ರೆ ಹೆಂಗಾಗತ್ತ? ಶರ್ಬತ್ ಮಾಡ್ಕೊಂಬಂದ್ರ ಅದ್ರಾಗ ಏನ್ ಹಾಕಿ ಮಾಡ್ಕೊಂಬಂದಿತ್ತು? ನೀ ಶರಬತ್ ಕೇಳಿದಿ, ಶರಬತ್ ಮಾಡಕ್ ಅಡಿಗೆ ಮನೆಗೆ ಹೋದೆ. ಅಡಿಗೆ ಮನೆಗೆ ಹೋಗಿ ನೋಡ್ತೀನಿ ನಿಂಬೆಹಣ್ಣ ಇರ್ಲಿಲ್ಲ. ಅದ ಟೈಮ್ಗೆ ಟಿವಿ ಹತ್ತಿತ್ತು, ಟಿವಿಯಾಗ ತೋರ್ಸಕತ್ತಿದ್ರು ಏನಂತ? ಬಳಸಿ ವಿಮ್ ಬಾರ್ ಸಾಬೂನು, ಇದರಲ್ಲಿದೆ 100 ನಿಂಬೆಗಳ ಶಕ್ತಿ. ಅಡಿಗೆ ಮನೆಯಾಗ ನೋಡ್ತೀನಿ ಬಾಂಡೆ ತೊಳೆಯಕ್ ನಿನ್ನ ಮಗಳು ಅದ ಸಾಬೂನ ಇಟ್ಟಾಳ. ಹೆಂಗಿದ್ರು ಈ ಸಾಬೂನ್ಯಾಗ 100 ನಿಂಬೆಗಳ ಶಕ್ತಿ ಐತೆ ಅಂತ ಅರ್ಧ ಕಟ್ ಮಾಡಿದೆ, ನಿಂಗೆ ಗುರ್ಗೆ ಬಿಸ್ಕೊಟ್ಟೆ. ಅದನ್ನು ಕುಡಿದು ನಾ ಕೆಟ್ಟೆ. ನೀ ತಂದು ಕೊಟ್ಟಾಗ ವಾಸನೆ ಬಂದಿತ್ಲೆ ಅಂದ್ರೆ ನಿನ್ನ ಮನಸ್ಸಿಗೆ ನೋವಾಗುತ್ತಂತ ಬಿಟ್ಟೆ ಮಗನ. ಆಯ್ತಾ ನೀವು ಸಿದ್ಯಾ ನಿನ್ ಜೊತೆ ಮಾತಾಡ್ಕೋತ ಹೊಟ್ಟೆ ನೋವು ಹೋಗ್ತ ನೋಡ್ರಿ. ನನ್ನ ಜೊತೆ ಮಾತಾಡ್ಕೊಂತ ನೀನು ಹೇಳ್ತೇನೆ ಶಟದ್ ಹೋಗಿ ಹೊಟ್ಟೆ ಹೋಗಲ್ಲ. ಏನ್ ಹೇಳಕತ್ತೀವ ಮಗನ? ಅದು ಬೇರೆ ಐತಿ. ಅತ್ತಿದು ನಂದು ಬೇರೆ. ಅತ್ತಿ ನಿನಗಿಂತ ನನ್ನ ಮೇಲೆ ಬಹಳ ಪ್ರೀತಿ. ಯಾಕ? ತಾಯಿ ಸತ್ತ ಮಗ. ಹೌದಪ್ಪ, ಪರದೇಶಿ ಕೂಸ್ ಅಂತ ನೀನು ಬಹಳ ಪ್ರೀತಿ ಮಾಡ್ತಿದ್ವಿ. ಹಂಗಂತ ನೀವು ಊರಾಗಿರ್ಲಾರ್ದಾಗ ನನ್ನ ಕರ್ಕೊಂಡು ಮಕ್ಕೋತಿದ್ಲು. ಯಾಕಪ್ಪ? ಸಣ್ಣ ಕೂಸ್ ಹೆದರಿಗಿದ್ರಿತ್ತಂತ ಅದನ್ನ ಹೇಳ ಮಾರ್ರೆ, ನಮ್ಮನೆ ಹೆದರ್ಸಾಕತ್ತಿದ್ವಿ. ನಾ ಅತ್ತಿ ಮಕ್ಕಳು ಮಕ್ಕೊಂಡು ಮಾತಾಡ್ತಾ ಅತ್ತಿ ಶಟದ ಹೋತು. ಅದ್ರಲ್ಲೇ ನನ್ನ ಮಗಳು ಹಾಗೆ ಚಿಕ್ಕಂತ ಬರಾಕತ್ತಾಳ. ಹೌದಲ್ಲೋ, ಈ ಗಿಡದಿಂದ ಆ ಗಿಡಕ್ಕೆ, ಆ ಗಿಡದಿಂದ ಈ ಗಿಡ ಜಿಗಿತೈತಿ. ಇದು ನಿನ್ನ ಹುಟ್ಟೈತೆ, ಮಂಗ್ಯಾಗ ಹುಟ್ಟೈತೆ. ಇದು ಮಂಗ್ಯಾಗ ಯಾಕೆ ಹುಟ್ಟುತ್ತೋ? ಮಂಗ್ಯಾರ ಮಗನ ನನಗ ಹುಟ್ಟೈತದ. ಹೌದಾ? ಬಂತ ನೋಡಲ್ಲಿ. ಮಗಳು ಕೊಡ್ತೇನೆ ಅಂತೇಳಿ ನಾ 3 ಬೆಳೆಸಿ ಕರ್ಕೊಂಡ್ಬಂದು ನನ್ನ ಹೊಲ ಮನಿ 4 ಎಮ್ಮಿ ಕಟ್ಟು ಊಟ ಸಹಿತ ಮಾರಿಸ್ದೇನು. ಈಗ ಮಗಳಿಗೆ ಬೇರೆ ಕಡೆ ಹೊರ ನೋಡಕತ್ಯ. ತಡಿ, ದೇವ್ರು ಹೇಳ್ತೀನಿ ನಿಮಗೆ. ದೇವ್ರ ಬಾರು ಕರೆ ಆದ್ರ ನನಗೆ ನ್ಯಾಯ ಕೊಡಿಸ್ ಬಾ. ಯಪ್ಪ ನನ್ನಪ್ಪ ಶಿವಪ್ಪ ಅವ್ರನ್ನ ಕರೆ ಆದ್ರೆ ಹಂಗ ಬರ್ಬಾಡಪ್ಪ. ತಂದೆ ಬಾಳ ಬಿಟ್ಟೈತಿ, ನಾನು ಹೇಳ್ತೀನಿ ಕರ್ಕೊಂಡಪ್ಪ. ನನ್ನ ಹೆಸರು ವೀರಾದಿ ವೀರ, ಶೂರಾದಿ ಶೂರ, ಇಂಥ ಬಾಲರ ಮನೆ ಕದ್ದ ಚೋರ, ಕಣ್ಣಿನಲ್ಲಿ ಕನಸುಗಳನ್ನ ಅರಳಿಸುವ ಕನಸುಗಾರ. ಅವರಿಬ್ಬರದು ಮುಗಿಲಿ, ಚಾ ಕುಡಿದು ಬರುಂಬ. ಏ ತಡೀರಿ, ನಾ ಇನ್ನೂ ಹೆಸರ ಹೇಳಿಲ್ಲ. ನೀ ಯಾವ್ಲೇ ನಿನ್ ಒಬ್ಬನ ಹೆಸರು ಹೇಳಂದ್ರೆ ನಿಮ್ಮ ಊರಾಗಿದ್ದವ್ರದೆಲ್ಲ ಹೇಳಕತ್ತೀಯಲ್ಲ. ಏನು ನಮ್ಮ ಊರವರ ಹೆಸರುಗಳಲ್ಲ, ಜನ ನನಗೆ ಕೊಟ್ಟ ಬಿರುದುಗಳು. ಇಟ್ಟದನ ಎಷ್ಟು ಬಿದಿರುಗಳ ಸಿಕ್ಕೊಂಡ ನಿಮಗ ಹೆಸರು ಹೇಳಿ ಅಂತ ಹೇಳಕತ್ತೀನ್ರಿ. ನನ್ನ ಹೆಸರು ವೀರಾದಿ ವೀರ, ಶೂರಾದಿ ಶೂರ. ರಾಮಕೊಂಡಡಿ ಹನುಮಂತಣ್ಣ, ನಿಂಗೆ ಸಿಕ್ಕೊಂಡಿದ್ದ ಬಿದಿರುಗಳ ಬಾಡ ಹೆಸರು ಅಷ್ಟೇ ಹೇಳು. ನನ್ನ ಹೆಸರು ಶಪಥ ಗೌಡ. ಇದೇನಪ್ಪ ಪತ ಗೌಡ? ಶಪಥ ಗೌಡ ಹಂಗಂದ್ರೆ ತಿಳಿಲಿಲ್ಲಪ್ಪ. ತಿಳಿಲಿಲ್ಲ, ಅದು ಇಷ್ಟ ರೀ. ಕೈ ಬಿಟ್ಟು ಮಾತಾಡ್ರಿ. ಅದು ನಮ್ಮ ಅವ್ಗ ಒಟ್ಟ ಮಕ್ಕಳೇ ಆಗ್ಲಿಲ್ಲ ಅಂತ ನಿಮ್ಮ ಅಪ್ಪ ಚಂದಾಗಿ ಪ್ರಯತ್ನ ಮಾಡಿರಕ್ಕಿಲ್ಲ. ಹಂಗಲ್ರಿ, ನಮ್ಮ ಅವ್ಗೆ ಎಲ್ಲರೂ ಬಂಜಿ ಬಂಜಿ ಅಂತಿದ್ರಂತೆ. ಸ್ವಲ್ಪ ಗಂಜಿ ತಂದು ಕುಡಿಸ್ಬೇಕಾಗಿತ್ತು. ಗಂಜಲ್ಲಿ ಹೋಗೋದು ಮಸೋಡೆ ಅವನ ಬಂಜಿ ಮಕ್ಕಳಿಲ್ಲದವಳು. ಈ ವಿಷಯ ನಮ್ಮ ಅಪ್ಪನ ಕಿವಿಗೆ ಬಿತ್ತು. ನಮ್ಮ ಅಪ್ಪಗೆ ಸಿಟ್ಟು ಬಂತು. ನಮ್ಮಪ್ಪ ಕಡೆಗೂ ಶಪಥ ಮಾಡಿ ಒಂದು ಹಂಗ ಅವ ಶಪಥ ಮಾಡಿದ್ಮೇಲೆ ನಾ ಹುಟ್ಟಿನಿ. ಅದಕ್ಕೆ ನನ್ನ ಹೆಸರು ಶಪಥ ಗೌಡ ಅಂತ ಇಟ್ಟಾರ. ಏ ಮಾವ ಅಂದ್ರೆ ಅಪ್ಪ ಹುಟ್ಟಿದೇವ ಅಲ್ಲ, ಶಪಥ ಕೊಟ್ಟಿದೇವ. ನಿಮ್ಮ ಅಪ್ಪನ ಹೆಸರು? ನಮ್ಮ ಅಪ್ಪನ ಹೆಸರು ಬುರ್ಜಿ, ನಮ್ಮ ಅಂಕಲ್ ಹೆಸರು ಮಿರ್ಚಿ. ಇಬ್ಬಿಬ್ರಿಗೆ ಹುಟ್ಟಲೇವ. ಮತ್ ನಿಮ್ಮ ಅವನ ಹೆಸರು? ನಮ್ಮ ಅವನ ಹೆಸರು ನಿಶಾ, ಆದ್ರೆ ನಾನು ಹುಟ್ಟಿದ್ದು ಉಷಾಗ.
ಇನ್ನೊಬ್ಬರತ್ತ ಅವರು ಇಬ್ಬರು ಅದಾರಪ್ಪ. ಅವನ ಹೆಸರು ನಿಶಾ, ಹುಟ್ಟಿದ ಉಷಾಗ. ತಿಳಿಲಿಲ್ಲಪ್ಪ. ತಿಳಿಲಿಲ್ಲ, ಅದು ಇಷ್ಟೇ ರೀ. ಕೈ ಸೈಜರ ಚೇಂಜ್ ಮಾಡೋದು. ಅದು ನಮ್ಮ ಅವ್ವ ಒಟ್ಟ ಮಕ್ಕಳಾಗ್ಲಿಲ್ಲ. ಅದಕ್ಕೆ ನಮ್ಮಪ್ಪ ನಮ್ಮೂನಕ್ಕೆ ಹೋಗಿ ಶಬ್ದ ಮಾಡಿದ್ನ, ಅಲ್ಲಿ ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ನಮ್ಮಪ್ಪನ ತಲೆ ಕೆಟ್ಟ ಶಬ್ದದ ದಿಕ್ಕ ಬದಲಾಯಿಸಿದ. ಓ ಹಂಗ ಅಂದ್ರೆ ನಾ ಬದಲಾವಣೆ ಹುಟ್ಟಿದೆವ. ಹಂಗ ಇವ್ರಪ್ಪಲ್ಲಿ ಶಬ್ದ ಮಾಡ್ತಿದ್ದ, ಅಲ್ಲಿ ಹುಟ್ಲಿಲ್ಲ. ಇವ್ರಪ್ಪ ಬ್ಯಾಸರಾಗಿ ಬೇರೆ ಕಡೆ ಶಬ್ದ ಮಾಡನ, ಅಲ್ಲಿ ಹುಟ್ಟ್ಯಾನ. ಅದಕ್ಕೆ ಇವ್ ಬದಲಾವಣೆ ಹುಟ್ಟಿದೆವ ಅಂದೆ. ಶಬ್ದ ಹುಟ್ಟ್ಯಾನವ. ತಮ್ಮ ಇಲ್ಲಿಗೆ ಬಂದಿದ್ದಿ? ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಆ ಪಿಕ್ಚರ್ಗೆ ಒಬ್ಳು ಹೀರೋಯಿನ್ ಬೇಕಾಗಿದ್ಲು. ಅದಕ್ಕೆ ಹುಡುಕ್ತಾ ಬಂದೆ. ಪಿತಾಜಿದು ಪಿತ್ತು ಬಿದ್ದೈತಲ್ಲಿ. ಬೇಕಂದುಕೊಳ್ಳೇನ ತಂದು ಕೊಡಕತ್ತೆ ಮಿರ್ಚಿ ಬಚ್ಚಿ. ತಮ್ಮ ಸಿನಿಮಾ ಮಾಡ್ತಂತೆ ಅಲ್ಲ, ಅದ್ರ ಹೆಸರು? ಅದ್ರ ಹೆಸರು ಗೊತ್ತಾಗ್ಲಿಲ್ಲ. ಅದು ಇಷ್ಟ ರೀ. ನಿಮ್ಮವನು ಇನ್ನೊಮ್ಮೆ ಏನಾರು ಕೈ ಮಾಡಿದಿ ಚಪ್ಪಲ ತೋತ್. ನನ್ನ ಸಿನಿಮಾದ ಹೆಸರು ಹುಡುಗಿ ಕತ್ತಲದಾಗ, ಹುಡುಗ ಹಿತ್ತಲದಾಗ. ಹುಡುಗಿ ಕತ್ತಲ್ದಾಗ, ಹುಡುಗ ಹಿತ್ತಲ್ದಾಗ. ತಿಳಿಲಿಲ್ಲಪ್ಪ. ತಿಳಿಲಿಲ್ಲ, ಅದು ಇಷ್ಟ ರೀ. ಅದೇ ಯಜಮಾನ್ರಿ ಏನಾಗುತ್ತಂದ್ರೆ, ಹುಡುಗಿ ಕತ್ತಲದಾಗ ಇರ್ತಾಳ, ಹುಡುಗ ಹಿತ್ತಲದಾಗ ಇರ್ತಾಳ. ಹುಡುಗಿ ಹಂಗ ಕತ್ತಲದಿಂದ ಹಿತ್ತಲಕ್ಕೆ ಬರ್ತಾಳ ಅನ್ನೋದೇ ಸಸ್ಪೆನ್ಸ್. ಅದಕ್ಕೆ ಇದ್ರ ಹೆಸರು ಹುಡುಗಿ ಕತ್ತಲದಾಗ, ಹುಡುಗ ಹಿತ್ತಲದಾಗ. ಅದ್ರಾಗ ಏನೈತಿ ಸಸ್ಪೆನ್ಸ್? ಕೈಯಾಗ ಬ್ಯಾಟ್ರಿ ಹಿಡ್ಕೊಂಡು ಹೋದ್ರೆ ಮುಗದ ಹೋಗ್ತಲ್ಲ. ನೋ, ಹಾಗೆಲ್ಲ ಸಸ್ಪೆನ್ಸ್ ಎಲ್ಲ ಬಿಟ್ಕೊಡ್ಬಾರ್ದು. ಹೌದು ತಮ್ಮ, ಈ ಹುಡುಗಿ ಕತ್ತಲದಿಂದ ಹಿತ್ತಲಕ್ಕೆ ಬರೋದ್ರಾಗ ಏನಾಗುತ್ತೆ? ಆಕೆ ಯಾವ ಬರ್ತಾಳಂತ ಕಾಯ್ಕೊಂತ ಕುಂತಿರ್ತಾನೆ. ಆಕೆ ಬಂದ ಕೂಡಲೇ ಏಕದಮ್ ಶಪಥ ಚಾಲು. ಕರೆಕ್ಟ್ ಹೇಳಿದ್ರಿ. ನಾನ್ ನಿರ್ಧಾರ ಮಾಡಿಬಿಟ್ಟೆ, ನನ್ನ ಪಿಕ್ಚರ್ಗೆ ನೀವೇ ಹೀರೋ. ಕರೀರಿ, ನನ್ನ ಪಿಕ್ಚರ್ಗೆ ನೀವೇ ಹೀರೋ. ಇದೇ ನನ್ನ ಶಪಥ. ಶಪಥ ಮಾಡಿ ಹೇಳಿದ ಈಗ ನಂಬಿಕೆ ಬಂತು ನನಗೆ. ಯಾಕಂದ್ರೆ ಮೊದಲೇ ಶಪಥ ಕೊಟ್ಟಿಲ್ಲ. ಬಹಳ ನಂಬಬೇಡ ಮಗನೇ. ಯಾಕಂದ್ರೆ ಅವ್ರ ಅಪ್ಪನ ಶಪಥ ಬೇರೆ ಕಡೆ ಆಗೈತಿ. ಇವಂದು ಸಿಗದ ಬೇರೆ ಕಡೆ ಬಿತ್ತಂದ್ರೆ ಹೊಯ್ಕೊಂತೀನಿ. ಹಾ, ಮತ್ತೊಬ್ಳು ಸಿಕ್ಕಿದ್ಲು. ಆದ್ರೆ ಯಾಕೋ ಆಗಲ್ಲ ಅಂತದಾಳೆ. ಅಯ್ಯೋ ಬೋಳಿ, ಯಾಕಂದ್ರೆ ಆ ಬೋಳಿಗೆ ಕತ್ತಲು ತುಂಬಾ ಭಯ ಅಂತೆ. ನನಗೆ ಸಿನಿಮಾದಾಗ ಮಾಡ್ಬೇಕಂತ ಬಹಳ ಆಸೆ ಐತ್ ನೋಡ್ರಿ. ಓ ಮೈ ಗಾಡ್, ನೀವು ಮಾಡ್ತೀರಾ? ನಿಮಗೆ ಕತ್ಲದ ಭಯ ಆಗಲ್ಲ ತಾನೆ? ಆಕಿ ಹುಟ್ಟುದ ಅಮಾಸಿದು ಸುಟ್ಟೇಳಪ್ಪ. ಬೇಡ, ಅವ್ನ ಸಿನಿಮಾದಾಗ ನೀ ಮಾಡ್ಬೇಡ. ಯಾಕ? ಅವ್ನ ಸಿನಿಮಾದಾಗ ಹುಡುಗಿ ಕತ್ತಲ್ದಾಗ ಅದಲ್ಲ, ಹುಡುಗ ಹಿತ್ತಲ್ದಾಗ ಅದಾನ. ಓ ನೀ ಇರ್ತಿ, ನೀ ಕತ್ತಲದಿಂದ ಹಿತ್ತಲಕ್ಕೆ ಬರೋದ್ರಾಗ ನಿನ್ ಯಾವ ಚಾನೆಳ ಕೊಯ್ದ್ರೆ ನಾ ಇಲ್ಲಿ ಶಬ್ದ ಮಾಡೋದು. ಹೌದಾ? ವಿಚಾರ ನೋಟ್ ದಿಸ್ ಪಾಯಿಂಟ್. ಕರೆಕ್ಟ್. ಇದು ವಿಚಾರ ಮಾಡೋ ಪಾಯಿಂಟ್. ವಿಚಾರ ಮಾಡ್ಬೇಕಾದವ ನೀ ಅಲ್ಲದೆ. ನಾನು ಯಾಕೆ ತಲೆ ಕೆಡಿಸ್ಕೊಳ್ತಿದ್ರ? ನೀವು ಒಪ್ಪಿದ್ರಷ್ಟೇ ವೇಳೆ ಆಕ್ಟಿಂಗ್ ಮಾಡಿಸೋಣ, ಇಲ್ಲಾಂದ್ರೆ ಇವಳ ತೆಗೆದು ಓದದು ಬಿಡೋಣ. ಒಪ್ಪಂದ್ರೆ ತೆಗೆದೋಗಿ ಆಕಿ ಸಿನಿಮಾದ ಮಾಡ್ತಾಳಂತ ಮಾಡಿಬಿಡು. ನಾ ಹೊಕ್ಕಿನಕ್ಕೆ ಜೊತೆ ನೀ ಹೋದ್ರು ಉಪಯೋಗ ಇಲ್ಲ. ಆಕಿ ಮೊದಲ ಕತ್ತಲ್ದಾಗಿರ್ತಾಳ, ನಿನಗೆ ಹೆಂಗ್ ಕಾಣ್ತಾಳ? ಹಂಗ ಹೊಕ್ಕಿ. ನನ್ನ ಮಗನ ಕೈಯಾಗ ಬ್ಯಾಟ್ರಿ ಹಿಡ್ಕೊಂಡು ಹೊಕ್ಕಿನಿ. ನಮ್ಮ ಶೂಟಿಂಗ್ ಸ್ಪಾಟ್ನಾಗ ಬ್ಯಾಟ್ರಿ ನಾಟ್ ಅಲೌಡ್. ಮ್ಯಾಣಬತ್ತಿ ತಂದ್ರೆ ನಡೀತದ. ಇಲ್ಲ ಇಲ್ಲ ಇಲ್ಲ, ಬೆಳಕಿರ್ಲೇಬಾರ್ದು. ಯಾಕ? ಅದು ಕತ್ತಲ ನಡೆಯೋ ಸ್ಟೋರಿ ಅಲ್ವೇನ್ರಿ? ಎಲ್ಲ ಕತ್ತಲ್ದಾಗ ಮಾಡಿದ್ರೆ ಮಂದಿಗೆ ಹೆಂಗ್ ತಯಾರಿಸ್ತೀರಿ? ಯಪ್ಪ, ಟಾಕೀಸ್ನ ಬೆಳಕಿರುತ್ತ. ನಾವು ನಿಂದೆ ಹೊಲಸ ಸಿನಿಮಾ ಅದ. ಎಲ್ಲ ಟಾಕೀಸ್ನಾಗ ಕತ್ಲಿದ್ರಿ, ಮಗನ ಟಾಕೀಸ್ನಾಗ ಬೆಳಕಿರ್ತೈತ. ಡೈರೆಕ್ಟರ್ ಅವ ಏನೋ ಇರ್ತಲ್ದಾಗ ಇರ್ತಾನಲ್ಲ, ಅವನ ಕರ್ಮ ಕಲ್ಲರ ಬೆಳಕಿರ್ತೈತಿಲ್ಲ. ಅದು ಹಿತ್ತಲ ಮೇಲೆ ಡಿಪೆಂಡ್ ಆಕೈತಿ. ಹಿತ್ತಲ ಮೇಲೆ? ಹೌದೌದು. ಯಾಕ? ಹಿತ್ಲಿರುದು ಅಮೇರಿಕದಾಗ. ಹೀರೋ ನಿತ್ಲ ಅಮೇರಿಕದಾಗ, ಮತ್ ಹೀರೋಯಿನ್ ಕತ್ಲ ಇಲ್ಲೇ ಯಾರ್ದಾರ ಮನ್ಯಾಗ. ಇದು ಅನ್ಯಾಯ. ಅಮೆರಿಕ ನನಗಾದ್ರೆ ಇಲ್ಲಿ ಮನೆ ತಪ್ಪಲ. ಅದೇ ಸಸ್ಪೆನ್ಸ್. ಅವ್ರಿಬ್ರು ಹೇಗ್ ಸೇರ್ತಾರೆ, ಹೇಗ್ ಮದುವೆ ಆಗ್ತಾರೆ ಅನ್ನೋದೇ ಸಸ್ಪೆನ್ಸ್. ಹಿರ್ದಾವಳ ಹಿಂಗಾದ್ರೆ ಏನ್ ಸೇರ್ತಾರ? ಬದ್ನಿಕಾಯಿ ಅಲ್ಲೇ ಮುದುಕ ಕಳೆ, ಇಲ್ಲೇ ಮುದುಕಿ ಹಾಕಳ. ಅದ ಭಾಗ 2. ಯಾವ್ದು? ಮುದುಕಿ ಕತ್ತಲದಾಗ, ಮುದುಕಿ ಹಿತ್ತಲದಾಗ. ಮುದುಕಿ ಮನ್ಯಾಗ, ಮುದುಕ ಮಣ್ಣಾಗ. ಅದು ಭಾಗ 3. ಯಾವ ಊರ್ಲೇ? ನನ್ನೂರು. ಭಾರತ ದೇಶದ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ.